ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಪರ್ಸನ್ ಯಾರೆಲ್ಲ ಬ್ರೇಕಪ್ ಝೋನಲ್ಲಿದ್ದೀರಾ ಅಥವಾ ಒಂದು ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಈ ಥರ ಸಿಚುವೇಷನಲ್ಲಿ ಇರುವವರು ಖಂಡಿತ ವಿಡಿಯೋವನ್ನು ನೋಡಿ. ಸೊ ಯಾಕೆ, ಯಾವ ಒಂದು ಕಾರಣಕ್ಕೆ ಅವರು ನಿಮ್ಮಿಂದ ದೂರ ಇದ್ದಾರೆ, ಏನು ಅವರ ಮನಸ್ಸಲ್ಲಿ ಓಡ್ತಾ ಇದೆ ನಿಮ್ಮ ಬಗ್ಗೆ ಕುರಿತಾಗಿ, ಸೊ ಈ ಒಂದು ರೀಡಿಂಗನ್ನು ನಾವು ಟ್ಯಾರೋ ಮುಖಾಂತರ ಇವತ್ತು ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ಜೊತೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಎಸ್, ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ ಕ್ರಿಸ್ಟಲ್ಸ್ ಆ್ಯಂಡ್ ಪೆಂಡುಲಮ್ ರೀಡಿಂಗನ್ನು ನೋಡಲಿಕ್ಕೆ ಈ ಒಂದು ಪೇಜನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೋದು. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಇವತ್ತು ಏಂಜಲ್ ಗೈಡೆನ್ಸ್ ಸಹ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜಿ. ಸೊ ನಿಮ್ಮ ವ್ಯಕ್ತಿ ಯಾಕೆ ನಿಮ್ಮಿಂದ ದೂರ ಇದ್ದಾರೆ, ಸೊ ವಾಟ್ ಇಸ್ ದ ರೀಸನ್, ಯಾವ ಒಂದು ಕಾರಣಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ. ಓಕೆ, ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್. ಸೊ ಯಾವ ಒಂದು ಕಾರಣಕ್ಕೆ ನಿಮ್ಮ ವ್ಯಕ್ತಿ ದೂರ ಇದ್ದಾರೆ. Okay, so we have 6 of Wands ಬರ್ತಾರೆ, and we have Ace of Cups energies. Okay, so let's see. Okay, so we have a couple of cards popping up. Okay, so we have the energies here. And bottom of the deck we have Two of Swords. Okay, I explain ಮಾಡ್ತೀನಿ. So let's arrange the cards. So we have Ace of Cups, Three of Pentacles ಬರ್ತಾರೆ. Okay, so we have Five of Wands. Okay, we have the High Priestess energy here, and we have Four of Pentacles, King of Swords, Sun energy, and we have Page of Swords here. Okay, so these are the energies from the universe. So bottom of the deck ನೋಡೋದಾದರೆ ಎಸ್, ನಿಮ್ಮಿಂದ ದೂರ ಇದ್ದಾರೆ. ಸೊ ಕರೆಂಟ್ ಸಿಚುವೇಶನ್ನ ನೋಡೋದಾದರೆ ಕೆಲವೊಮ್ಮೆ ಬ್ಲಾಕ್ ಸಹ ಮಾಡಿದ್ದಾರೆ, ನಂಬರ್, ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಅವರ ಎಮೋಷನ್ಸ್ ನೋಡಿದರೆ ಭಾಳ ನೆಗೆಟಿವ್ ಇದೆ ಇಲ್ಲಿ ನಿಮ್ಮನ್ನು ಕುರಿತಾಗಿ ಅಂತ ಸಹ ನಾನು ಹೇಳಬಹುದು. ಸೊ ಒಂದು ರೀತಿ ಹೇಳೋದಾದರೆ ಈ ಪರ್ಸನ್ ನಿಮಗೆ ಕಂಪ್ಲೀಟಾಗಿ ಅವೈಲಬಲ್ ಇಲ್ಲ. ಸೊ ನೀವು ಯಾವುದೇ ರೀತಿ ಇವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಈ ಪರ್ಸನ್ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ಸೊ ಕೆಲವೊಮ್ಮೆ ನಿಮ್ಗೆ ಅನಿಸುತ್ತೆ, ಓಕೆ ಇವರ ಮನೆ ಬಳಿ ಅಥವಾ ಇವ್ರು ಎಲ್ಲಿ ಸ್ಟೇ ಮಾಡ್ತಾರೆ ಅಲ್ಲೇ ಹೋಗಿ ನಾನು ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದಾ ಅಂತ. ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ವಿಚಾರಗಳಿಂದ ಅದು ಸಹ ನಿಮಗೆ ಆಗ್ತಾ ಇಲ್ಲ. ಸೊ ದಟ್ ಇಸ್ ವಾಟ್ ದ ಕರೆಂಟ್ ಸಿಚುವೇಶನ್ ಇಸ್ ಅಂತ ಹೇಳ್ತಾ ಇದೆ. ಓಕೆ, ಆ್ಯಂಡ್ ಯಾಕೆ, ಯಾವ ರೀಸನ್ಗೋಸ್ಕರ ಈ ಥರ ಆಗಿದೆ ಅಂತ ಫಸ್ಟ್ ಆಫ್ ಆಲ್ ನೋಡೋದಾದರೆ ನಿಮ್ಮ ಪರ್ಸನ್ ತುಂಬ ಈಗೋಯಿಸ್ಟಿಕ್ ಇದ್ದಾರೆ, ತುಂಬ ಹೆಡ್ ಸ್ಟ್ರಾಂಗ್ ಇದ್ದಾರೆ. ಆ್ಯಂಡ್ ಇವರೇ ಏನು ಹೇಳ್ತಾರೋ ಅದನ್ನೇ ನಡಿಬೇಕು. ಆ್ಯಂಡ್ ಕೆಲವೊಮ್ಮೆ ಏನಾಗುತ್ತೆ, ಈ ಬಾಸಿ ಆ್ಯಟಿಟ್ಯೂಡಿಂದ ಸಹ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಬಹಳಷ್ಟು ಜಗಳ ಆಗಿದೆ. ಆ್ಯಂಡ್ ಈ ಪರ್ಸನ್ ಮ್ಯಾರಿಡ್ ಸಹ ಇದ್ದಾರೆ ಅಂತ ಸಹ ನನಗೆ ಇಲ್ಲಿ ಇಂಟ್ಯೂಷನ್ಸ್ ಬರ್ತಾರೆ. ಸೊ ವಿ ಹ್ಯಾವ್ ದ ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಕಿಂಗ್ ಆಫ್ ಸ್ವಾರ್ಡ್ಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ಇದು ಮ್ಯಾರೇಜನ್ನು ಸಹ ತೋರಿಸುತ್ತೆ, ಅಥವಾ ಅ ಪರ್ಸನ್ ಹೂ ಇಸ್ ಆಲ್ಸೋ ಮ್ಯಾರಿಡ್ ಬಟ್ ಸ್ಟಿಲ್ ಅವರು ನಿಮ್ಮ ಜೊತೆ ಇದ್ದರು ಅಂತ ಸಹ ತೋರಿಸುತ್ತೆ. ಆ್ಯಂಡ್ ಇವ್ರು ಏನಾದರೆ ಮೇಯ್ನಾಗಿ ಇವರ ಫ್ಯಾಮಿಲಿನ ಲೈಕ್ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಸೊ ಏನೇ ಒಂದು ಜಗಳ ಮಾಡಲಿ, ಏನೇ ಒಂದು ಮಾಡಿದ್ರೂ ಅವರ ಫ್ಯಾಮಿಲಿನೇ ಅವ್ರಿಗೆ ಎಲ್ಲ. ಓಕೆ, ಆ್ಯಂಡ್ ಇವ್ರಿಗೆ ಒಂದು ರೀತಿ ಹೇಳೋದಾದರೆ ತುಂಬ ಜನ ಮೋಸ ಮಾಡಿದ್ದಾರೆ. ಆ್ಯಂಡ್ ಈ ವ್ಯಕ್ತಿ ಹೇಗೆ ಅಂತಂದರೆ ಯಾವ ಗುಟ್ಟನ್ನು ಸಹ ಹೇಳ್ಕೊಡೋದಕ್ಕೆ ಹಿಂದು ಮುಂದೆ ನೋಡ್ತಾರೆ. ಅಂದರೆ ತನ್ನ ಬಗ್ಗೆ ಎಷ್ಟೇ ನೀವು ಲೈಕ್ ಈ ಪರ್ಸನ್ ಜೊತೆ ಕ್ಲೋಸ್ ಆಗಿದ್ರೂ ಈ ಪರ್ಸನ್ ಯಾವುದೇ ಕಾರಣಕ್ಕೂ 100% ಸೀಕ್ರೆಟ್ಸ್ ಅಂತೂ ಬಿಟ್ಕೊಡೋದಿಲ್ಲ. ಆ್ಯಂಡ್ ಏನು ಆಗ್ತಾ ಇದೆ ಅವರ ಲೈಫಲ್ಲಿ ಅಂತ ಸಹ
ಅವರು ಹೇಳಲ್ಲ. ಆ್ಯಂಡ್ ಕೆಲವರ ವಿಚಾರದಲ್ಲಿ ಹೇಗಾಗಿದೆ ಅಂದರೆ ಇವ್ರಿಗೆ ಫ್ಯಾಮಿಲಿ ಇರುವಂಥ ವಿಚಾರ ಸಹ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಏನಾದರೂ ಅದ್ರ ಬಗ್ಗೆ ಕೇಳಿದ್ರೆ ಅವರು ಅದನ್ನು ಜಸ್ಟ್ ಇಗ್ನೋರ್ ಮಾಡೋದು ಅಥವಾ ಇನ್ನೇನೋ ಹೇಳಿ ಮಾತನ್ನು ಮರೆಸೋದು, ಈ ಥರ ಮಾಡಿದ್ದು ಉಂಟು. ಓಕೆ, ಆ್ಯಂಡ್ ಈ ಪರ್ಸನ್ಗೆ ಹೇಳಬೇಕು ಅಂತಂದರೆ ನಿಮ್ಮ ಒಂದು ಭಾವನೆ ಓಕೆ ತುಂಬಾ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಒಂದು ರೀತಿ ಅವರು ಕಂಪ್ಲೀಟಾಗಿ ನಿಮ್ಮ ಮೇಲೆ ಇಂಟ್ರೆಸ್ಟನ್ನು ಕಳ್ಕೊಂಡಿದ್ದಾರೆ. ಅಂದರೆ ಮುಂಚೆ ಆ ಬಾಂಡ್ ಅಂತಕ್ಕಂಥದ್ದು ಏನಿತ್ತು ಅದು ಇಲ್ಲ. ಯಾಕಂದರೆ ಇವ್ರಿಗೆ ಅನ್ನಿಸ್ತಾ ಇದೆ ಇವರ ಮೈಂಡಲ್ಲಿ ನನಗಿನ್ನು ಇವ್ರನ್ನ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಥವಾ ಏನಿದೆ ಅಂತ ನಾನು ಹೋಗಲಿ, ನನಗೆ ಎಲ್ಲನೂ ಗೊತ್ತು ಅವ್ರ ಬಗ್ಗೆ, ಅದೇ ರಾಗ ಅದೇ ಹಾಡು, ಸೊ ನಾನು ಯಾಕೆ ಹೋಗಲಿ ಮತ್ತೆ. ಸೊ ಈ ಥರ ಒಂದು ಇರಿಟೇಷನ್ ಅಂತ ನಾವೇನು ಹೇಳ್ತೀವಿ, ಸೊ ಆ ಥರ ನೀವು ನೋಡ್ಬೋದು. ಹಳೇದನ್ನು ಪರ್ಸೆ ನೀವೇನಾದರೂ ಲೈಕ್ ಇವ್ರ ಜೊತೆ ಬ್ರೇಕಪ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ದಿವಸ ಮಾತಾಡಿದ್ರೆ ತುಂಬ ಇರಿಟೇಟ್ ಆಗ್ತಿದ್ರು. ಆ್ಯಂಡ್ ಇವ್ರು ಸಡನ್ನಾಗಿ ಸಹ ನಿಮ್ಮ ಜೊತೆ ಮಾತುಕತೆ ನಿಲ್ಲಿಸಿದ್ದು ಉಂಟು. ಬಟ್ ನಿಮಗೆ ಎಷ್ಟೋ ಜನ ಗೊತ್ತಿಲ್ಲ ಯಾಕೆ ಅವರು ಆ ಥರ ಮಾಡಿದ್ರು ಅಥವಾ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿ ಆ ಥರ ಆಯಿತಾ. ಸೊ ಈ ಥರ ನೀವು ಯೋಚನೆ ಮಾಡ್ತೀರಾ. ಬಟ್ ಇಲ್ಲಿ ನಿಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಅವರ ಮೈಂಡ್ಸೆಟ್ಟಲ್ಲಿ ಮಾತ್ರ. ಎಷ್ಟೋ ಜನ ಹೇಳ್ತಾರೆ ಓಕೆ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಸೊ ಹಾಗಾಗಿ ಇವರು ನನ್ನನ್ನು ದೂರ ಮಾಡ್ತಿದ್ದಾರೆ, ಅಥವಾ ಅವ್ರ ಮನೆಯವ್ರಿಗೇನಾದರೂ ವಿಚಾರ ಗೊತ್ತಾಗಿ ಅವ್ರ ಕಡೆಯಿಂದ ಏನಾದರೂ ಆಗಿದ್ದುಂಟಾ ಅಂತ. ಸೊ ನೋ, ನಥಿಂಗ್ ಲೈಕ್ ದ್ಯಾಟ್. ಸೊ ಎಲ್ಲನೂ ಕ್ಲಿಯರ್ ಆಗಿದೆ. ಸೊ ಆ ಥರ ಡಾರ್ಕ್ ಎನರ್ಜೀಸ್ ಅಂತಕ್ಕಂಥದ್ದು ಏನಿಲ್ಲ. ಬಟ್ ಏನಂದರೆ ಈ ವ್ಯಕ್ತಿ ಸೊಸೈಟಿಗೆ ಸಹ ತುಂಬಾ ಹೆದರ್ಕೋತಾರೆ. ಸೊ ಯಾವುದೇ ಒಂದು ವಿಚಾರ ಇದ್ರೂ ಅವ್ರಿಗೆ ಗುಟ್ಟಾಗಿಯೇ ಇರಬೇಕು. ಸೊ ಇನ್ನೇನಾದರೂ ಲೈಕ್ ಎಲ್ಲರ ಮುಂದೆ ಗೊತ್ತಾಗುತ್ತೆ, ಎಲ್ಲರ ಮುಂದೆ ನನ್ನ ಒಂದು ಪರ್ಸ್ನಾಲಿಟಿ ಏನೋ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಗೊತ್ತಾದ್ರೇ ಇವರು ತುಂಬ ಕಠಿಣ ನಿರ್ಧಾರವನ್ನು ತಗೋತಾರೆ. ಇಲ್ಲಿ ಏನು ಮ್ಯಾಜಿಕ್ ಏನೂ ಇಲ್ಲ, ಅವರ ಮೈಂಡ್ಸೆಟ್ ಎಲ್ಲ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅವ್ರ ಮೈಂಡ್ ಹೇಗಿದೆ ಅಂತಂದರೆ ಈ ವ್ಯಕ್ತಿಯ ವ್ಯಕ್ತಿತ್ವನೇ ಆ ರೀತಿ ಆಗಿರುತ್ತೆ. ಓಕೆ, ನನಗೇನಾದರೂ ತೊಂದರೆ ಕೊಡೋಕ್ಕೆ ಬಂದರೆ ನಾನು ಬಿಡೋದಿಲ್ಲ ಅವ್ರನ್ನ ಅನ್ನೋ ಒಂದು ಇದು. ಅಂದರೆ ಈ ವ್ಯಕ್ತಿಗೆ ಯಾವಾಗಲೂ ಗೆಲ್ಲಬೇಕು. ಅಂದರೆ ಇವರು ಟಾಪ್ ಪೊಸಿಷನ್ನಲ್ಲಿ ನೋಡ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ. ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಸೋಲಕ್ಕೆ ಇಷ್ಟಪಡೋದಿಲ್ಲ. ಅದು ಯಾವುದೇ ವಿಚಾರ ಆಗಿರ್ಬೋದು, ಇವರ ಕರಿಯರ್, ಬಿಸ್ನೆಸ್ ಆಗಿರ್ಬೋದು, ಪ್ರೀತಿ ವಿಚಾರ ಆಗಿರ್ಬೋದು, ನೀವು ಯಾವುದೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಈ ವ್ಯಕ್ತಿ ಸೋಲೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಮನಿ ಮೈಂಡೆಡ್ ಸಹ ಇದ್ದಾರೆ ಈ ವ್ಯಕ್ತಿ ಅಂತಲೂ ಹೇಳಬಹುದು. ಓಕೆ, ಎಷ್ಟೇ ಬಿಸ್ನೆಸ್ ಇರಲಿ ಏನೇ ಇದ್ರೂ ತುಂಬ ಮನಿ ಮೈಂಡೆಡ್ ಇದ್ದಾರೆ ಈ ವ್ಯಕ್ತಿ. ಸೊ ಹಾಗಿದ್ರೆ ಏನಾಗುತ್ತೆ ಮುಂದೆ? ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ, ಮುಂದೆ ಏನಾಗ್ಬೋದು ಈ ಒಂದು ವಿಚಾರದಲ್ಲಿ? ಸೊ ಏಂಜಲ್ಸ್, ಕ್ಯಾನ್ ವಿ ಹ್ಯಾವ್ ದ ಗೈಡೆನ್ಸ್? ಏನಾಗ್ಬೋದು ಮುಂದೆ ಈ ಒಂದು ವಿಚಾರದಲ್ಲಿ? ಓಕೆ, ಲೆಟ್ ಮಿ ಪಿಕ್ ದ ಕಾರ್ಡ್. ಓಕೆ, ಸಕ್ಸಸ್ ಅಂತ ಬರ್ತಾ ಇದೆ. ಓಕೆ, ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಇಫ್ ಯು ಬಿಲೀವ್. ಓಕೆ, ಸೊ ಏಂಜಲ್ಸ್ ಹೇಳೋ ಪ್ರಕಾರ ನಿಮಗೆ ಈ ವಿಚಾರದಲ್ಲಿ ಸಕ್ಸಸ್ ಸಿಗುತ್ತಾನೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದು ಸಕ್ಸಸ್ ಖಂಡಿತ ಸಿಗುತ್ತೆ. ಈ ವ್ಯಕ್ತಿ ಮತ್ತೆ ನಿಮ್ಮ ಬಳಿ ಮಾತುಕತೆ ಎಲ್ಲ ಅಂತಕ್ಕಂಥದ್ದು ಶುರು ಮಾಡ್ತಾರೆ. ಇವಾಗ ಸದ್ಯಕ್ಕೆ ನೋಡೋದಾದರೆ ಬೇರೆಯವರಿಂದ ನೀವು ಸಹಾಯವನ್ನು ಪಡಿಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ. ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು. ಅಂದರೆ ತುಂಬ ನೀವು ಬುದ್ಧಿವಂತಿಕೆಯಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ನಿಮ್ಮ ವೈಬ್ರೇಷನ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ನೀವು ತುಂಬ ಚೆನ್ನಾಗಿ ಕಾಣೋದು, ನೀವು ತುಂಬ ಅಟ್ರ್ಯಾಕ್ಟ್ ಮಾಡೋದು, ನಿಮ್ಮ ಕೆಲಸದಲ್ಲಿ ನೀವು ಫೋಕಸ್ ಮಾಡಿ ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣೋದು. ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಂಡು ನಿಮ್ಮನ್ನು ನೀವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋದರೆ ಈ ವ್ಯಕ್ತಿ ಮತ್ತೆ ಅಟ್ರ್ಯಾಕ್ಟ್ ಆಗ್ತಾರೆ, ಮತ್ತು ಅವ್ರ ಅಟ್ರ್ಯಾಕ್ಷನ್ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ ಅಂತ ಸಹ ಹೇಳಿದ್ದಾರೆ. ಬಟ್ ನೀವು ನಂಬಬೇಕು ಅದನ್ನು, ಆ ಪ್ರಾಸೆಸನ್ನು ನಂಬಬೇಕಂದ್ರೆ ನಿಮ್ಮ ವೈಬ್ರೇಷನ್ಸ್ ಲೈಕ್ ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಚೆನ್ನಾಗಿಲ್ಲ ಅನ್ನೋ ಒಂದು ಮಟ್ಟಿಗೆ ನೀವು ನಿಮ್ಮ ಮೈಂಡನ್ನು ಟ್ರೈನ್ ಮಾಡಬೇಕಾಗತ್ತೆ. ಸೊ ನೀವು ಎಲ್ಲಿ ಓಕೆ ಈ ವ್ಯಕ್ತಿ ಹಿಂದೆ ಹೋಗ್ತಿರ್ತೀರ, ಈ ವ್ಯಕ್ತಿ ಅಷ್ಟೇ ದೂರ ಸಹ ಹೋಗ್ತಾ ಇರ್ತಾರೆ. ಸೊ ನಿಮ್ಮ ವೈಬ್ರೇಷನ್ನ ಒಮ್ಮೆ ನೀವು ಇನ್ಕ್ರೀಸ್ ಮಾಡಿ ನೋಡಿ, ಖಂಡಿತ ಲೈಕ್ ಯಾರೇ ಆಗಿರ್ಬೋದು ನಿಮ್ಮ ಒಟ್ಟಿಗೆ ಅಟ್ರಾಕ್ಷನ್ ಅಂತಕ್ಕಂಥದ್ದು ಹಾಗೆ ಆಗುತ್ತೆ. ಸೊ ದಟ್ ಈಸ್ ವಾಟ್
ಏಂಜಲ್ಸ್ ಆರ್ ಟೆಲಿಂಗ್. ಸೊ ಅದಕ್ಕೆ ಸಹಾಯವನ್ನು ಪಡೀರಿ ನೀವು. ಸೊ ನಿಮಗೆ ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ ಇನ್ಯಾವುದರಿಂದ ಗೈಡೆನ್ಸ್, ಟ್ಯಾರೋ ಗೈಡೆನ್ಸ್ ಆಗಿರ್ಬೋದು. ಸೊ ಗೈಡೆನ್ಸನ್ನು ಪಡೆದು ನೀವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಅಂತ ಏಂಜಲ್ಸ್ಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ನೀವು ಪಡಿಬೋದಾಗಿದೆ. ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂತಿದ್ದೆ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.